ಕೇಕ್ ಜಳಕ ಮಾಡಿದ್ರೆ ಕಟ್ ಮಾಡ್ತು ಇರ್ಲಿ ಏನಾಗಲ್ಲ ಚಲೋ ಆಗ್ತದೆ ಅದೇ ಮ್ಯಾಗಿಂದ. ಹಾಂ ಅದನ್ನು ತಿಂದು ನೋಡ ಹ್ಯಾಪಿ ನ್ಯೂ ಇಯರ್. ಇನ್ನೇ ಆದಾಗ ಮ್ಯಾಗಿಂದ ತೆಳಗಿಂದ ಎರಡು ಕಡೆ ಕಟ್ ಮಾಡಿ. ಹೌದು ಅದಕ್ಕೆ ಸೊ ಫ್ರೆಂಡ್ಸ್ ಇದು ನಮ್ಮ ಕಡೆಯಿಂದ ಬೆಲ್ಲದ ಕೇಕ್ ಬೆಲ್ಲದ್ದು ಒಂದ್ಸಲ ಕಟ್ ಮಾಡೋದಕ್ಕೆ ಅರ್ಧ ಕಾಲಿನೇ ಆಯಿತು. ನೆಕ್ಸ್ಟ್ ಟೈಮ್ ಮಾಡಿದಾಗ ಜಾಸ್ತಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಟೈಮ್ ಪೋಣೆ 7 ಆಗೈತೆ ಟೈಮ್. ನಾನು ಸ್ವಲ್ಪ ಲೇಟ್ ಮಾಡಿ ಎದ್ದಿದ್ದೀನಿ, ಯಾಕಂದ್ರೆ ಥಂಡಿ ಐತಲ್ರಿ ಮತ್ತು ಸ್ವಲ್ಪ ಹುಷಾರಿಲ್ದಂಗೆ ಆಗೈತಿ ಮತ್ತು ಮನಸ್ಸು ಸರಿ ಇಲ್ಲ, ಹೀಗಾಗಿ ಲೇಟ್ ಮಾಡೇ ಎದ್ದಿದ್ದೀನಿ. ಮತ್ತು ಅಡುಗೆ ಅಂತೂ ಮಾಡಲೇಬೇಕಾದ್ರೆ ಅದಕ್ಕೆ ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟು ಈ ಕಡೆ ಬ್ಯಾಳೆ ನೆನ್ಸಕ್ಕೆ ಹಾಕಿ ಬ್ಯಾಳೆ ಪಲ್ಯ ಚಪಾತಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ರೀ. ಈ ಕಡೆ ಒಂದು ಸೈಡ ನೀರು ಕಾಸಕ್ಕೆ ಇಟ್ಟಿದ್ದೀನಿ, ಒಂದು ಸೈಡ ಬ್ಯಾಳೆ ನೆನ್ಸಾಕ್ರಿ ಸ್ವಲ್ಪ ಬಿಸಿನೀರನ್ನು ಬೇಕಾಗ್ಯಾವ, ಅದಕ್ಕಂತ ಅವನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿನೀರೊಳಗೆ ಬ್ಯಾಳೆ ಹಾಕಿಬಿಟ್ರೆ ಜಲ್ದಿ ನಿಂತಾವಲ್ಲ, ಅದಕ್ಕಂತ ಬಿಸಿನೀರು ಕಾಸಕ್ಕೆ ಇಟ್ಟಿದ್ದೀನಿ. ಈ ಕಡೆ ಹಿಟ್ಟನ್ನು ಕಲ್ಸಕ್ಕೆ ರೆಡಿ ಮಾಡಿ ಇಟ್ಕೊಳತ್ತಿದ್ದೀನಿ ರೀ. ಹೆಣ್ಮಕ್ಳು ಹೆಂಗೆ ಗೊತ್ತಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಇವತ್ತೇನು ಅಡುಗೆ ಮಾಡೋದು ಅಂತೇಳಿ ಮನಸ್ಸೊಳಗೆ ಅದೇ ಇರ್ತೈತ್ರಿ. ಎಲ್ಲ ಹೆಣ್ಮಕ್ಳಿಗೆ ಅಷ್ಟೇ ರೀ. ಬೆಳಗ್ಗೆ ಆಯಿತು ಸಂಜೆ ಆಯ್ತು ಅಂದ್ರೆ ಏನಪ್ಪ ಅಡುಗೆ ಮಾಡೋದು ಅಂಥೇಳಿ ಎಲ್ಲರಿಗೂ ಚಿಂತೆ ಇದ್ದಿದ್ರಿ. ಈ ಕಡೆ ಬ್ಯಾಳೆ ನೆನ್ಸಕ್ಕೆ ಹಾಕಿದೆ ಮತ್ತು ಬಿಸಿನೀರು ಕಾಯ್ದವ್ರಿ, ಎಲ್ಲರಿಗೂ ಹಾಕಿ ಕೊಟ್ಬಿಟ್ಟು ನಾನು ಅಷ್ಟು ಬಿಸಿನೀರು ಕುಡಿದು ಹಿಟ್ಟು ಕಲಿಸಿಡ್ತೀನಿ. ಫಸ್ಟ್ ರೀ ಮನು ಬಿಸಿನೀರು ಕುಡಿತಿದ್ದಿಲ್ಲ, ಈಗ ಥಂಡಿ ಐತಿಲ್ಲ, ಅದಕ್ಕೆ ನಾನು ಒತ್ತಾಯ ಮಾಡಿ ಕೊಡ್ತೀನಿ ರೀ. ಮತ್ತು ಮಕ್ಕಳ ಬಗ್ಗೆ ತಂದೆ ತಾಯಿ ಕೇರ್ ತೊಗೊಳಾರ ಮತ್ತು ಯಾರು ತೊಗೋಬೇಕ್ರಿ. ಅದು ತಂದೆ ತಾಯಿ ಪ್ರೀತಿ ಸಿಗ್ಬೇಕಂದ್ರೂ ಪುಣ್ಯ ಮಾಡಿರ್ಬೇಕಂತಾರಲ್ಲ, ಎಲ್ಲರಿಗೂ ಸಿಗಂಗಿಲ್ಲ ರೀ ಅದು. ಈಗ ಪಲ್ಯ ಅಷ್ಟು ಮಾಡ್ಕೊಂಬಿಡ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಬ್ಯಾಳೆ ಪಲ್ಯ ರೀ, ಉದ್ರ ಬ್ಯಾಳೆ ಪಲ್ಯ ಮಾಡ್ಕೊತೀನಿ. ಭಾಳ ಸಿಂಪಲ್ ರೀ ಮಾಡ್ಕೋದು. ಇದು ರೊಟ್ಟಿ ಚಪಾತಿಗಂತೂ ಮಸ್ತ್ ಆಗೋದು ರೀ. ಸ್ವಲ್ಪ ದನಿ ಚೇಂಜ್ ಅನ್ಸಾತಿರ್ಬೇಕು, ಹುಷಾರಿಲ್ದಂಗೆ ಆಗೈತಲ್ರಿ, ಅದಕ್ಕೆ ದನಿ ಚೇಂಜ್ ಆಗೈತಿ. ಫುಲ್ ಜ್ವರ ಎಲ್ಲ ಬಂದುಬಿಟ್ಟಾವು. ಸ್ವಲ್ಪ ಎಣ್ಣೆ ಕಾಸಕ್ಕೆ ಹಾಕಿಬಿಟ್ಟು ಸಾಸ್ವೆ ಜೀರಿಗೆ ಕರಿಬೇವು ಮತ್ತು ಒಂದೆರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕೊಂಬಿಡ್ಬೇಕು ರೀ. ಸ್ವಲ್ಪ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕೊಂಡ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ. ಇದು ಆಪ್ಷನಲ್ಲ, ಬೇಕಂತೇನಿಲ್ಲ, ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಥೇಳಿ ಅದಕ್ಕೆ ಹಾಕ್ತೀನಿ ರೀ ನಾನು. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾಗಂಗೆ ಹುರ್ಕೋಬೇಕು ರೀ. ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕೋಬೇಕು ರೀ. ನಾನಿಲ್ಲಿ ಮಸಾಲೆ ಖಾರ ಹಾಕ್ತೀನಿ. ಬೇಕಂದ್ರೆ ಕೆಂಪು ಖಾರದ ಪುಡಿ ಆದರೂ ಹಾಕೋಬೋದು, ಇಲ್ಲ ಹಸಿಮೆಣ್ಸಿಕಾಯಿ ಕುಟ್ಬಿಟ್ಟು ಹಾಕೋಬೋದು ರೀ, ಅದನ್ನು ಮಸ್ತ್ ಆಗುತ್ತೆ. ಈಗ ಮಸಾಲೆ ಖಾರನ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಟೊಮೊಟೊ ಏನು ಕಟ್ ಮಾಡಿ ಇಟ್ಟಿದ್ದೀವಲ್ರಿ ಅದನ್ನೂ ಹಾಕೊಂಬಿಡೋಣ. ಸ್ವಲ್ಪ ಟೊಮೆಟೊ ಮೆತ್ತಗಾಗೋ ಮಟ್ಟ ಬೆನ್ಸ್ಕೋಬೇಕ್ರಿ. ಅದು ಟೊಮೆಟೊ ಮೆತ್ತಗಾದ್ಮೇಲೆ ಬ್ಯಾಳೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈಗ ಟೊಮೆಟೊ ಮೆತ್ತಗಾಗ್ಯಾವ ನೋಡಿರಿ, ಬ್ಯಾಳೆ ಅಷ್ಟು ಹಾಕಿಬಿಡೋಣ. ನಾನಿಲ್ಲಿ ಹೆಸರು ಬ್ಯಾಳೆ ತೊಗೊಂಡಿದ್ದೀನಿ ರೀ. ನೀವು ತೊಗರಿ ಬ್ಯಾಳೆ ಆದರೂ ತೊಗೋಬೋದು, ಚೆನ್ನಾಗಿ ಬ್ಯಾಳೆ ಸಿಗ್ತಾವಲ್ರಿ ಅದನ್ನೂ ತೊಗೋಬೋದು, ಅದನ್ನೂ ಮಸ್ತ್ ಆಗುತ್ತೆ. ನಮ್ಮ ಮನೆಯೊಳಗೆ ಯಾವ್ದು ಬ್ಯಾಳೆ ಇರ್ತೈತಲ್ರಿ, ಕಾಯಿಪಲ್ಯ ಇಲ್ಲಾರ್ದಾಗ ಈ ರೀತಿ ಬ್ಯಾಳೆ ಪಲ್ಯ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗುತ್ತೆ. ಚಪಾತಿ ರೊಟ್ಟಿಗೆ ರೀ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನಬೇಕು, ಇನ್ನೂ ಮಸ್ತ್ ಆಗುತ್ತೆ ರೀ. ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು 1-2 ನಿಮಿಷ ಮುಚ್ಚಿಡ್ಬೇಕು ರೀ. ಗ್ಯಾಸ್ ಸಣ್ಣ ಮಾಡಿಬಿಟ್ಟು ಈಗ 2 ನಿಮಿಷ ಆದಮೇಲೆ ತೊಗೊಂಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ಬ್ಯಾಳೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಭಾಳ ಸಿಂಪಲ್ ಮಾಡ್ಕೊಳ್ಳೋದು. ನಮ್ಮ ಹಳ್ಳಿ ಸೈಡೆಲ್ಲ ಇದೇ ರೀತಿ ಮಾಡ್ತಾರೆ ಜಾಸ್ತಿ. ಬೆಳಗ್ಗೆ ಎದ್ದು ಕೂಡಲೇ ರೊಟ್ಟಿ ಮಾಡೋದು, ಈ ರೀತಿ ಪಲ್ಯ ಮಾಡೋದು ಅಷ್ಟೇ ರೀ. ನಾವೆಲ್ಲ ಸಣ್ಣವರಿದ್ದಾಗ ಜಾಸ್ತಿ ತಿಂತಿದ್ದೀವಿ ರೀ ಹೆಸರು ಬ್ಯಾಳೆ, ಮುಕ್ನಿ ಬ್ಯಾಳೆ, ಬರೀ ಇದೇ ರೀತಿ ಪಲ್ಯ ಮಾಡೋದು ಜಾಸ್ತಿ. ಕಾಯಿಪಲ್ಯ ಎಲ್ಲ ಜಾಸ್ತಿ ಸಿಗ್ತಿತ್ತಿಲ್ಲಲ್ರಿ ಬ್ಯಾಸ್ಗೆ ಒಳಗೆ, ಅದು ಅವಾಗ ಇದೇ ರೀತಿ ಬ್ಯಾಳೆ ಪಲ್ಯನೇ ಮಾಡ್ತಿದ್ರು. ಈಗ ಪಲ್ಯನೂ ರೆಡಿ ಆಯ್ತು ನೋಡಿರಿ. ಇನ್ನು ಚಪಾತಿ ಮಾಡ್ಕೊಂಬಿಡ್ತೀನಿ. ಅದೇ ಹೇಳಿಲ್ರಿ, ತಂದೆ ತಾಯಿ ಪ್ರೀತಿ ಸಿಗ್ಬೇಕಂದ್ರೂ ಪುಣ್ಯ ಮಾಡಿರ್ಬೇಕಂತೇಳಿ ಆಗಾನೇ ಹೇಳಕತ್ತಿದ್ದೆ. ಅದು ಪಲ್ಯ ಮಾಡೋದಷ್ಟೇ ರೆಸಿಪಿ ತೋರಿಸ್ಬಿಡೋಣ ಅಂಥೇಳಿ ತೋರಿಸ್ದೆ ರೀ. ನಮಗಂತೂ ಆ ಭಾಗ್ಯ ಸಿಕ್ಕಿಲ್ಲ. ನಮ್ಮ ಮಕ್ಕಳಿಗೆ ಆದರೂ ಚಲೋತ್ನಾಗೆ ತಂದೆ ತಾಯಿ ಪ್ರೀತಿ ಕೊಡ್ಬೇಕಂತ ನಾವು ಅಂತೀವಿ. ಬಟ್ ಈಗಿನ ಮಕ್ಳು ಹೆಂಗೆ ಗೊತ್ತಂದರೆ ಅಡ್ಜಸ್ಟ್ ಆಗಂಗಿಲ್ಲ. ಇದಕ್ಕೆ ಅಂದ್ರೆ ಏನಂತಾರೆ ಅರ್ಥನೇ ಮಾಡ್ಕೊಳಂಗಿಲ್ಲ. ತಮ್ಮ ಮನ್ಸಿಗೆ ಬಂದಂಗೆ ಮಾಡ್ರಿ. ಎಲ್ಲ ಒತ್ತಾಯ ಮಾಡೋದಂದ್ರೆ ನಮಗೂ ಒಂದೊಂದು ಸಲ ಸಿಟ್ಟು ಬರ್ತೈತಿ, ಬೇಜಾರು ಆಗುತ್ತೆ. ಒಂದು ಹೆಣ್ಮಗಳಿಗೆ ರೀ ತಂದೆ ತಾಯಿ ಪ್ರೀತಿ ಮತ್ತು ಗಂಡನ ಪ್ರೀತಿ ಸಿಗ್ಲಿಕ್ಕಂದ್ರೆ ಮನಸ್ಸು ಎಷ್ಟು ಬೇಜಾರಾಗುತ್ತಂದ್ರೆ ಅದು ಅನುಭವಿಸ್ದವ್ರಿಗೆ ಗೊತ್ತ್ರಿ. ಇವತ್ತು ಹೊಸ ವರ್ಷ ದಿವಸ ನಮ್ಮ ಮನೆಯವ್ರು ನನ್ನ ಒಂದು ಸ್ವಲ್ಪ ಕೆಟ್ಟ ಶಬ್ದಗಳನ್ನು ಮಾತಾಡ್ಬಿಟ್ಟು ಬೇಜಾರು ಮಾಡಿಬಿಟ್ರು. ಫುಲ್ ಹೊಸ ವರ್ಷದ ದಿವಸ ಪೂರ್ತಿ ದಿವಸ ಅಳವಂಗಾಯಿತು.
ಅದನ್ನ ಮತ್ತು ಅಡುಗೆ ಅಂತೂ ಮಾಡಲೇಬೇಕಲ್ರಿ, ಅದನ್ನ ಬೇಜಾರು ಮಾಡ್ಕೊಂಬಿಟ್ಟೆ. ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರಲ್ಲ, ಮತ್ತು ಉಪವಾಸ ಹೋಗ್ಬಿಡ್ತಾರಲ್ರಿ, ಡಬ್ಬಿ ಅಷ್ಟು ಮಾಡಿ ಕಟ್ಬಿಟ್ರೆ ನಂದು ಕೆಲಸ ನಿವಾಂತ ಆಗುತ್ತೆ. ಅಡುಗೆ ಅಷ್ಟು ಮಾಡಿಬಿಟ್ಟು ರೆಸ್ಟ್ ಮಾಡೋಣ ಅಂತೇಳಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಮಕ್ಕಳಿಗೆಲ್ಲ ಡಬ್ಬಿ ಕಳಿಸ್ಬೇಕ್ರಿ, ಮತ್ತು ನಮ್ಮ ಮನೆಯವರು ಡಬ್ಬಿ ಕಟ್ಕೊಂಡು ಹೋಗ್ತಾರೆ. ಅದಕ್ಕಂತೇಳಿ ಚಪಾತಿ ಪಲ್ಯ ಅಷ್ಟು ಮಾಡಿಬಿಟ್ಟಿನಿ. ಉಪ್ಪಿಟ್ಟು ಅವಲಕ್ಕಿ ಮಾಡಿಬಿಟ್ರೆ ಅಷ್ಟು ಸರಿ ಆಗಂಗಿಲ್ಲಲ್ರಿ, ಹೊಟ್ಟಿನ ತುಂಬಂಗಿಲ್ಲ ಮತ್ತು ಡಬ್ಬಿಗೆ ಅಂದ್ರೆ ಸರಿ ಆಗಂಗಿಲ್ಲ. ಅದಕ್ಕೆ ಚಪಾತಿ ಪಲ್ಯ ಅಷ್ಟು ಮಾಡ್ಕೊಂಬಿಟ್ರೆ ಆಗುತ್ತಂತೇಳಿ ಮಾಡ್ಕೊಳತ್ತಿದ್ದೀನಿ. ನಮ್ಮ ಮನೆಯವ್ರು ಹೆಂಗೆ ಗೊತ್ತಂದ್ರೆ ಯಾವಾಗ ಹೊಸದೇನು ಇರ್ತಿತ್ತಿಲ್ಲ ಅಂದ್ರೆ ಹೊಸ ವರ್ಷದ ದಿವಸ ಹೊಸದೇನಂತಾರೆ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ, ಬರ್ತಡೇ ದಿವಸ 20 ವರ್ಷದಿಂದನೇ ಅಳಿಸ್ತಾನೆ ಬಂದಾರೆ ನೋಡಿರಿ. ಅವತ್ತು ಮುದ್ದಮ್ಮನೇ ಏನಾರ ಒಂದು ಅಂದ್ಬಿಡೋದು, ನನ್ನ ಮನ್ಸಿಗೆ ಹರ್ಟ್ ಆಗೋದು, ನಾನು ಅಳ್ಕೊಂತ ಕೂತ್ಬಿಡೋದು. ಅವರು ಇದ್ರೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಅಷ್ಟು ಮನೆಯಿಂದ ಏನು ಗೊತ್ತಾಗಲ್ಲ ಅವರಿಗೆ. ಬಟ್ ಅವ್ರಿಗೆ ಅರ್ಥ ಆಗ್ಬೇಕು, ನಾನು ಎಲ್ಲ ತಿಳಿಸಿ ಹೇಳ್ತೀನಿ. ಬಟ್ ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ, ಏನಾರ ಅಂದ್ಬಿಟ್ರೆ ಮತ್ತು ಅದಕ್ಕೂ ಸಿಟ್ಟಿಗೆ ಬಂದುಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲಲ್ರಿ, ಒಂದು ಹೆಣ್ಮಗಳಾಗಿ ಎಲ್ಲನೂ ಸಹಿಸ್ಕೊಂಡೇ ಹೋಗ್ಬೇಕು. ಅದು ಅನುಭವಿಸೋರಿಗೆ ಗೊತ್ತಲ್ರಿ, ಏನು ಮಾಡೋಕ್ಕಾಗಲ್ಲ. ಚಪಾತಿ ಅಷ್ಟು ಮಾಡ್ಕೊಂಬಿಡ್ತೀನಿ ರೀ. ಏನು ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ಆಗುತ್ತೆ. ಮನೆ ಒಳಗಿದ್ದು ಬಿಟ್ರೆ ಅದೊಂದು ರೇಡಿಯೋ ಹಚ್ಕೊಂಡು ಕುಂತು ಬಿಡ್ತಾರೆ, ಅದನ್ನೇ ಕೇಳೋದು. ನಮ್ಮ ಸಂಗಟ ಮಾತಾಡೋಕ್ಕೂ ಟೈಮ್ ಇರಲ್ಲ ಅವರಿಗೆ. ಈಗ ಕೇಕ್ ಕಟ್ ಮಾಡತ್ತೀವಿ ನೋಡ್ರಿ, ಮುಂಜಾನೆ ರಾತ್ರಿ ಕಟ್ ಮಾಡೋದು ಮುಂಜಾನೆ. ಉಲ್ಟಾ ಆಯ್ತು ಅನ್ಸಿರಿ. ಯಾವ್ದಾರು ಕಟ್ ಮಾಡ್ತೀನಿ, ಯಾಕೇನೈತಿ ನೋಡ್ರಿ, ನ್ಯೂ ಇಯರ್ ಕೇಕ್. ನ್ಯೂ ಇಯರ್ ಕೇಕ್ ಜಳಕ ಮಾಡಿದ್ರೆ ಕಟ್ ಮಾಡ್ತೀವಿ. ಇರ್ಲಿ, ಏನಾಗಲ್ಲ, ಚಲೋ ಆಗ್ತದೆ ಅದೇ ಮ್ಯಾಗಿಂದ. ಹಾಂ, ನಾನು ತಿಂದು ನೋಡ. ಹ್ಯಾಪಿ ನ್ಯೂ ಇಯರ್. ಇನ್ನೇ ಆದಾಗ ಮ್ಯಾಗಿಂದ ತೆಳಗಿಂದ 2 ಕಡೆ ಕಟ್ ಮಾಡಿ. ಹೌದು, ಅದಕ್ಕೆ ಹಂಗೆ ಇರ್ತದೆ. ಸೊ ಫ್ರೆಂಡ್ಸ್, ಹಿಡೀರಿ ನಮ್ಮ ಕಡೆಯಿಂದ ಬೆಲ್ಲದ ಕೇಕ್. ಚಲೋ ಆಗೈತಿ, ಟೇಸ್ಟ್ ನೋಡಿ ಹೆಂಗಾಗೈತಿ ಏನು ಮತ್ತೆ ಇದ್ಲ. ಬಟ್ ಹೆಲ್ದಿ ಅಲ್ಲ, ಉಗುರಿಗೆ ಏನೋ ಹತ್ತಿತ್ತು ನಾವು ಗುಂಜನ ಸೊ ಫ್ರೆಂಡ್ಸ್, ಹಿಡೀರಿ ನಮ್ಮ ಕಡೆ ನ್ಯೂ ಇಯರ್ ಕೇಕ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಕ್ಯಾಲೆಂಡರ್ ಪ್ರಕಾರ ಏನು, ಧರ್ಮದ ಪ್ರಕಾರ ಯುಗಾದಿಯೇ ನಮಗೆ ಹೊಸ ವರ್ಷ. ನಾ ಕ್ಯಾಲೆಂಡರ್ ತಂದಿಲ್ಲ ರೀ ನಾವು ಈ ವರ್ಷ. ಇವತ್ತು ನಮ್ಮನ್ನು ಕ್ಯಾಲೆಂಡರ್ ತಂದಿಲ್ಲ ಮಮ್ಮಿ ಅಂತ. ಈಗ ನಂದು ಒಂದು ಬುಟ್ಟಿ ಚಪಾತಿ ಅದು ನೋಡ್ರಿ ಹೆಂಗಾಗೈತಪ್ಪ. ಚಲೋ ಆಗೈತೆ. ಒಂದು ಹೆಲ್ದಿ ಕೇಕ್ ಹೆಂಗಿರ್ಬೇಕು ಹಂಗಾಗೈತೆ. ಹೆಲ್ದಿ ಕೇಕ್ ಹೆಂಗಿರ್ಬೇಕು ಹಂಗಾಗೈತೆ. ಬಟ್ ತಿನ್ನಕ್ಕೆ ರುಚಿ ಹತ್ತು ಸಾಕಲ್ಲ. ಆಮೇಲೆ ತಿಂತೀನಿ. ನಾನು ಬ್ರಷ್ ಮಾಡಿಲ್ಲ. ನಾನು ಮಾಡಿಲ್ಲ. ಪೂರ್ತಿ ಸಣ್ಣ ಸಣ್ಣ ಪೀಸ್ ಕೊಡ್ತೀನಿ ನಾನು. ಡಬ್ಬಿ ಹೋಗ್ತೀನಿ. ಒಂದ್ಸಲ ಕಟ್ ಮಾಡೋದಕ್ಕೆ ಅರ್ಧ ಕಾಲಿನೇ ಆಯಿತು. ನೆಕ್ಸ್ಟ್ ಟೈಮ್ ಮಾಡಿದಾಗ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋಣ. ಸ್ವಲ್ಪ ಬಟರ್ ಹಾಕಿ ಮಾಡಿದ್ರೆ ಅವಾಗ ಇನ್ನೂ ಟೇಸ್ಟ್ ಆಗುತ್ತೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಆಗೈತಿ. ಡಬ್ಬಿ ಕಟ್ಟಿಂತ ಎಷ್ಟು 2 ಚಪಾತಿ ಕಟ್ಕೊಂಡು ಹೋಗಿ ಇವತ್ತು. ಹೇ ಜಲ್ದಿ ಒಂದು ನಾಷ್ಟ ಮಾಡಿಂದ ಮತ್ತೆ ಒಂದೇ ಸಾಕ. 1.5 ಕಟ್ತೀನಿ ನಾವು. ನಮ್ಮ ಫೇವ್ರೇಟ್ ಪಲ್ಯ. ಚಲೋದ ಬರೀ ಕೆಲಸ ಚಂದ ನಿಂದ ಅಂತಲ್ಲ. ನಾವು ಡಬ್ಬಿ ಹಿಂಗೆ ಕಟ್ತೀವಿ ನೋಡ್ರಿ. ಬೇರೆ ಥರ ಇದ್ದಿದ್ದು ಡಬ್ಬಿ ತರಬೇಕು, ಸಪ್ರೇಟ್ ಇದ್ದಿದ್ದು. ಬಟ್ ಬೇಡ, ಒಯ್ಯಾಳಿ ಕಟ್ಟಿಲ್ಲ. ತಗೋ ಚಪಾತಿ ಪಲ್ಯ ಹಚ್ಕೊಳ್ಳೆ ಪ್ಲೇಟ್ನ. ತಗೋಪಿ ಊಟ ಮಾಡು. ಟೈಮಾಗಿ ಭೀಮನು ಕಟ್ಕೋಬೇಕು ಸ್ವಲ್ಪ. ಕಟ್ಟಿಡ್ಲೆ ಪಪ್ಪಾಡಿ ಆಯ್ತಾ.
ಈಗ ಟೈಮ್ 8 ಗಂಟೆ ಆಗಿತ್ತು ನೋಡಿರಿ. ಅಡುಗೆ ಮನೆಗೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಮನ್ಕೊಂಡೇ ಬಿಟ್ಟಿದ್ದೆ ರೀ. ಈಗ ಅನ್ನ ಅಷ್ಟು ಮಾಡಿಕೊಡ್ಬೇಕಂತೇಳಿ ಬಂದಿದ್ದೀನಿ ರೀ. ಸಿಂಪಲ್ಲಾಗೆ ಬಟ್ ಅಂತೇಳಿ ಮಾಡಿಕೊಡ್ಬೇಕಂತೇಳಿ. ಬಟ್ ಮನು ಬ್ಯಾಡ ಅನ್ನಕತ್ತಿದ್ದ. ಬರೀ ವೈಟ್ ಅನ್ನ ಮಾಡಿರಿ ಮಮ್ಮಿ, ಹಿಂಡಿ ಹಾಕ್ಕೊಂಡು ತಿಂತೀವಿ ಅಂತೇಳಿ. ಅಷ್ಟು ಸರಿ ಆಗಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ, ಸ್ವಲ್ಪ ಬಟಾಣಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಟ್ನಿ ಮಾಡಿ ಇಟ್ಟಿದ್ದೆ ರೀ. ಗ್ರೀನ್ ಚಟ್ನಿ ಎಲ್ಲ ಹಾಕಿ ಮಾಡಿಬಿಟ್ರೆ ಸ್ವಲ್ಪ ಚಲೋ ಆಗುತ್ತೆ. ಸಾಂಬಾರು ಮಾಡೋದೇನೋ ಈ ರೀತಿ, ಅನ್ನ ಮಾಡೋದೇನೋ ಒಂದೇ ಅಲ್ರಿ. ಮತ್ತು ಸ್ವಲ್ಪ ಟೇಸ್ಟ್ ಆಗುತ್ತೆ. ಬರೀ ಹಿಂಡಿ ಅನ್ನ ಅಂದ್ರೆ ಅಷ್ಟು ಸರಿ ಆಗಂಗಿಲ್ಲ. ಅದಕ್ಕಂತೇಳಿ ನಾನು ಅನ್ನ ಮಾಡಾಕತ್ತಿದ್ದೀನಿ. ಮನು ಬ್ಯಾಡ ಅಂತ ಅನ್ನಕತ್ತಿದ್ದಾರೆ. ನಮ್ಮ ಮನೆಯವ್ರಂತೂ ಏನು ಮಾಡೂ ಇಲ್ಲ ಬ್ಯಾಡೂ ಇಲ್ಲ, ಮಾಡಿದ್ರೆ ಉಣ್ತೀನಿ, ಮಾಡ್ಲಿಕ್ಕಂದ್ರೆ ಹಂಗೆ ಕೂಡ್ತೀನಿ ಅಂತಾರು. ಇನ್ನು ಮಾತಾಡ್ಸೋಕೆ ಹೋಗಿಲ್ಲ ರೀ ಅವರು. ಬಂದ್ಕ್ಷಿಂದ ಹಂಗೆ ಕುಂತಾರು. ಈ ಕಡೆ ಅನ್ನ ಮಾಡಾಕತ್ತಿದ್ದೀನಿ. ನಮ್ಮ ಮನು ಬಂದ್ಕ್ಷಿಂದ ಇಲ್ಲ ಮಮ್ಮಿ ನಾ ಮಾಡ್ತೀನ ಅಂತೇಳಿ ಅನ್ನಕತ್ತಿದ್ದಾರೆ. ಬ್ಯಾಡ ಅಂತಂದಿನಿ. ಅದಕ್ಕೆ ಕ್ಯಾಮ್ರಾ ಬಂದ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ರೆ ಅವ್ನು ಮಾಡೋಕ್ಕೆ. ಏನು ಮಾಡೋದು ತೋರ್ಸೋದು ಬೇಡ ಅಂದ್ರೆ ತೋರ್ಸಕ್ಕೆ ಹೋಗ್ಬೇಡ ಅಂತಂದ್ರೆ ಇದ್ರೆ ಕಸ ಉಳ್ಗಾಕತ್ತಿದ್ದು ಮತ್ತು ಅಡುಗೆ ಮಾಡಾಕತ್ತಿದ್ದು ಸ್ವಲ್ಪ ನಾಚ್ಕೊಳಕತ್ತಂದ್ರೆ. ಯಾಕಂದ್ರೆ 18 ವರ್ಷ ಆಗ್ಯಾವಲ್ಲ, 18 ವರ್ಷ ಸ್ಟಾರ್ಟ್ ಆಗ್ಯಾವ. ಅದಕ್ಕೆ ಸ್ವಲ್ಪ ಅವನಿಗೆ ನಾಚಿಕೆ ಬಂದಂಗೆ ಆಗಕತ್ತೈತಿ. ಅದಕ್ಕೆ ಈಗ ಅನ್ನ ಮಾಡಿ ಇಟ್ಟಾರೆ. ಅವನೇ ಕ್ಯಾಮ್ರಾ ಬಂದ್ ಮಾಡಿ ಅನ್ನಕ್ಕೆ ರೆಡಿ ಮಾಡ್ಕೊಂಡ. ನಾನು ಸ್ವಲ್ಪ ಕೈ ಹೆಲ್ಪ್ ಮಾಡಿದೆ. ಈಗ ಅವರು ಚಪಾತಿ ಇದ್ದು ರೀ, ಚಪಾತಿ ಅಷ್ಟೇ ಉಣ್ತೀನಿ ಅಂತೇಳಿ ಉಣ್ಣಾಕತ್ತಾನು. ಈ ಕಡೆ ಅನ್ನ ರೆಡಿ ಆಗೈತಿ. ನಾನು ಚಪಾತಿ ಉಣ್ತೀನಿ ಮಮ್ಮಿ ಅಂತೇಳಿ, ಹಸುವಾಗೈತೆ ಅಂತೇಳಿ. ಮಧ್ಯಾಹ್ನ ಸರಿಯಾಗಿ ಉಂಡಿತಿಲ್ಲ ರೀ. ನಾವು ಅನ್ಕೊಂಡ್ಬಿಟ್ರೆ ಅವ್ರು ಊಟನೇ ಸರಿ ಮಾಡೋಂಗಿಲ್ಲ. ಹಾಗಾದ್ರೆ ನಮ್ಮ ಮನೆಯವ್ರು ಒಬ್ಬರೇ ಕುಂತು ಹೆಂಗೆ ಆರಾಮ್ಸರಿ ಊಟ ಮಾಡತ್ತಾರು. ಯಾರ ಬಗ್ಗೆನೂ ವಿಚಾರ ಇಲ್ಲ ರೀ ಅವರಿಗೆ. ತಮ್ಮಷ್ಟಕ್ಕೆ ತಾವು ನಾನು ನನ್ನ ಮಕ್ಕಳು ಇಲ್ಲಿ ಕೆಳಗೆ ಕೂತು ಊಟ ಮಾಡತ್ತಿದ್ದೀವಿ. ಅನ್ನನೂ ರೆಡಿಯಾಗಿ ಎಷ್ಟು ಮಸ್ತಾಗೈತೆ ನೋಡ್ರಿ. ಇಲ್ಲಿ ಮನು ಒಂದೇ ಪ್ಲೇಟ್ನಾಗ ಊಟ ಮಾಡತ್ತಾರು. ಇಲ್ಲಿ ನಾನು ಊಟ ಮಾಡತ್ತಿದ್ದೀನಿ ರೀ. ಮಕ್ಕಳ ಸಂಗಟ ಬೆರೆತು ಇರೋದ ಒಂಥರ ಖುಷಿ ಅಲ್ರಿ. ನನಗೆ ಖುಷಿ. ನಮ್ಮ ಮನೆಯವ್ರು ಒಂಥರ ಸಣ್ಣವರಿದ್ದಾಗ ಸ್ವಲ್ಪ ಇಷ್ಟಪಡ್ತಿದ್ರು. 5ನೇತೆ 6ನೇತೆ ನಮ್ಮ ಕರಿ. ಈಗ ದೊಡ್ಡವ್ರು ಅದಂಗೆ ಒಟ್ಟು ಸಪ್ರೇಟಾಗಿ ಇರೋಕೆ ಟ್ರೈ ಮಾಡತ್ತಾರು. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರೆ. ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಮತ್ತೆ ಸಿಗ್ತೀನಿ ರೀ ಹೊಸ ಲಾಗ್ ಜೊತೆ. ಬಾಯ್ ರೀ. ಗುಡ್ ನೈಟ್ ರೀ ಎಲ್ಲರಿಗೂ.